Hi friends, welcome back to my YouTube channel. ಸೊ ನನ್ನ ಕಂಪ್ಲೀಟ್ ವ್ಲಾಗು ಫಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್ ಹೇಗಿರುತ್ತೆ ಅಂತ ಇರುತ್ತೆ. ಸೊ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಮೈಸೂರು. ಸೊ ಹಾಗಾಗಿ ಮಾರ್ನಿಂಗ್ 5 o'clockಗೆ ಹೋಗ್ತಾ ಇದ್ದೀನಿ. ಸೊ ನಾವೆಷ್ಟು ಬೇಗ ಬಂದಿದ್ದೀವಿ ಅಂದರೆ 5 o'clock ಆಗಿತ್ತು. ಸೊ ಫುಲ್ ಚಳಿ ಬೇರೆ. ಸೊ ಹಾಗಾಗಿ ಎಲ್ಲ ಇವಾಗ 6:30 ಅಂತ ಇದ್ದಾರೆ. ಚಳಿಲಿ ಸೊ ನಾವು ಬಂದಾಗ ಎಲ್ಲರೂ ಒಬ್ಬರೊಬ್ಬರೇ ಬರ್ತಾ ಇದ್ರು. ಸೊ ಹಾಗಾಗಿ ನಾವು ನಮಗೆ ಮೆಸೇಜ್ ಬಂದಿದ್ದು ಆಗಲೇ ಬಸ್ ಬಂದಿದೆ ಹೋಗಿ ಎಕ್ಕಿರಿ ಅಂತ. ನೋಡಿದ್ರೆ ಎಲ್ಲೂ ಬಸ್ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕುತ್ಕೊಂಡು ಸ್ವಲ್ಪ ಫಾರ್ಮ್ ಫಿಲ್ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲರೂ ಫಾರ್ಮ್ ಫಿಲ್ ಮಾಡ್ತಿದ್ದಾರೆ. ವೈಷ್ಣವಿ ಅಕ್ಕ ಅಪ್ಲೋಡ್ ಮಾಡಿ ದೋಸ್ತ ನಾಚಿಕೇಡಿ ನೀ ಅಪ್ಲೋಡ್ ಮಾಡಿ ಏನ್ಲೇ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡ ಆ್ಯಂಗಲ್. ಗೈಸ್ ಬಿ ರೆಡಿ ಫಾರ್ ಇಂಡಸ್ಟ್ರಿಯಲ್ ವಿಸಿಟ್. ಅವ್ರೇನಿಗೆ ರೆಡಿ ಆಗಿರ್ಬೇಕು, ನಾವು ರೆಡಿ ಆಗಿರ್ಬೇಕು. ಬಸ್ಸೇ ಬಂದಿಲ್ಲ, 1 hour ಇಂದ ಕಾಯ್ತಾನೆ ಇದ್ದೀವಿ. ಇವಾಗ ಅಂತ ಹೇಳಿದ್ದು ಇನ್ನು ಬಂದಿಲ್ವೇನು 6 o'clock, ಸರಿ 6:43 ಆಯಿತು. ಹೌದು, ಇನ್ನು 1 hour ಆಯಿತು, ಅದು ಬಂದಿಲ್ಲ. ಇರೋ ನಿಮಿಷ. ಸೊ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಈ ಬಸ್ಸಿಂದ ಇನ್ನೊಂದು ಬಸ್ ಇತ್ತು. ಸೊ ಅದು ನಮ್ಮ ಬಸ್. ಏನು ಗೈಸ್, 5 ಗಂಟೆಗೆ ಬಂದ್ರು ನಮಗೆ ಜಸ್ಟಿಸ್ ಇಲ್ಲ. ಸುಮ್ಮನೆ ಅದೇ 6 o'clock ಹೇಳಿ. ನೋಡಿ ಇವಾಗ 7:21 ಆಗಿದೆ. ನೋಡಿ ಗೈಸ್, ಇನ್ನೊಂದು ಬ್ಲಾಗರ್. ನಿಮ್ಮ ಅಕೌಂಟ್ ಹೇಳ್ಬಿಡಿ. ವೈಸ್ ಬ್ಲಾಗ್ಸ್. ಸೊ ಇನ್ನೊಬ್ರು ಬ್ಲಾಗರ್, ನನಗೆ ಗೊತ್ತೇ ಇರಲಿಲ್ಲ. ಲಾಸ್ಟ್ ಫ್ರೈಡೇ ಅಂತ ಜಾಯ್ನ್ ಆಗಿದ್ದು ಕಾಲೇಜ್ಗೆ. ಮಾಡೋ ಸೌಂಡಿಗೆ ನನಗೆ ಏನು ಕೆಲಸದೇ ಇಲ್ಲ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವೈಸ್ ಬ್ಲಾಗ್. ಸೊ ಯಾ ಗೈಸ್, ಬಿಡದಿ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ನೋಡಿ ಅಲ್ಲಿ ಕ್ಯೂ. ಏನಿದು ಝೂಮೇ ಆಗ್ತಿದೆ. ಆಮೇಲೆ ಬಂದಿದ್ದು ನೋಡಿದ್ರೆ ಒಂದು ಡೆಸ್ಟಿನೇಷನ್ ಇತ್ತು. ಸೊ ಹಾಗಾಗಿ ಸೊ ಓಕೆ ಅಂದ್ಬಿಟ್ಟು, ಇದು ನಮಗೂ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಆ ಡೆಸ್ಟಿನೇಷನ್ ಅಂದ್ಕೊಂಡೇ ಬಂದಿದ್ದು. ಸೊ ನೋಡಿದ್ರೆ ಇಲ್ಲಿ ಇದು ಗೋಣಿ ಫ್ಯಾಕ್ಟ್ರಿ ಕರ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ರಿ. ಸೊ ಅದು ಬೇರೆ ಅಲ್ಲಿ ಫುಲ್ ಸೌಂಡ್ ಇತ್ತು. ಸೊ ಏನು ಮಾತಾಡಿದ್ರೂ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಹಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಟೈಮು ಅಷ್ಟೇ 10 o'clock ನೈಟ್ ಅಂತ ಅಂದರು. ಬಟ್ ನಾವು ರೀಚ್ ಆಗಿದ್ದು 6 o'clock ಎಲ್ಲ ರೀಚ್ ಆಗಿದ್ರಿ. ಸೊ ಎಲ್ಲರೂ ಮಿಷಿನ್ಸ್ ನೋಡ್ತಾ ಇದ್ರೆ, ನಾನು ನನ್ನ ಫ್ರೆಂಡು ಅಲ್ಲಿರೋ ಪಾರಿವಾಳಗಳು ನೋಡ್ಕೊಂಡು ನಿಂತಿದ್ರಿ. ಮೇಲ್ಗಡೆ ಪಾರಿವಾಳ ಎಲ್ಲ ಹಾಕ್ತಿದ್ರು. ಸೊ ಅದನ್ನ ನೋಡ್ಕೊಂಡು ನಿಂತಿದ್ದೀವಿ. ಏನಿದೆ ಬ್ರೋ? ಇದು ನೋಡಿ ಗೈಸ್,
ಇದರಿಂದ ಅದು ಪ್ಲಾಸ್ಟಿಕ್ ಕವರ್ ಮಾಡೋದಂತ ದಿಸ್ ಇಸ್ ದ ರಾ ಮೆಟೀರಿಯಲ್ಸ್. ಓಕೆ, ಬರೀ ಇದೇ ಆಗ್ಬಿಡುತ್ತೆ ಆನ್ ದ ವೇ ಇದೀವಿ. ಯಾವುದೋ ರೋಡ್ ಮೇಲೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲೋ ಇಲ್ಲ ಟಾಯ್ ಫ್ಯಾಕ್ಟ್ರಿ. ಅವಾಗಿಂದ ನಿಂತಿದ್ದೀವಿ. ಇದು ಟಾಯ್ ಫ್ಯಾಕ್ಟ್ರಿ ತರ ಇಲ್ಲ, ಪಾರ್ಕ್ ತರ ಇದೆ. ಪಾರ್ಕ್ ತರ ಇದೆ. ಒಂದು ಫಾರೆಸ್ಟ್ ಮಧ್ಯದಲ್ಲಿ ಇಲ್ಲಿ ಲಿಖಿತ ಅಕ್ಕ ಒಂದು ಫಾರೆಸ್ಟ್ ಮಧ್ಯದಲ್ಲಿ ಎಲ್ಲೋ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಗೈಸ್, ಜನಸಾಗರ ಜಾತ್ರೆ ನಿಜ. ಏನೇನು ಗೈಸ್, ಹಲೋ ಗೈಸ್, ನಮಗೆ ಫುಡ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋಗಿಲ್ಲ. ಏನೋ ಗೊತ್ತಿಲ್ಲ, ಎಲ್ಲೋ ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಇದು ಕವರ್ ಯಾವುದೋ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು, ಗೋಣಿ ಚೀಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಫುಡ್ ಫ್ಯಾಕ್ಟ್ರಿ ನಮ್ಗೆ ಹೇಳಿ ಕರ್ಕೊಂಡು ಹೋಗಿಲ್ಲ. ಹೌದು, ಯಾಕೆ ಹೇಳಿ ಸೋ ಸ್ಯಾಡ್. ಬೆಂಗಳೂರಿಂದ ಮಂಡ್ಯಕ್ಕೆ ಬಂದಿದ್ದೀವಿ. ಅದೇ ಏನು ಯೂಸ್ ಇಲ್ಲ, ಸುಮ್ಮನೆ ಜಸ್ಟ್ ಒಂದು ಗೋಣಿ ಚೀಲಕ್ಕೆ ಬಂದಿದ್ವಿ ನಾವು. ಗೋಣಿ ಚೀಲ ಹೆಂಗೆ ಮಾಡೋದು ಅಂತ. ಅದೇ ಓಕೆ, ಮತ್ತೆ ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಳೆ ಅಂತ ಅವಳಿಗೆ ಯೂಸ್ ಆಗ್ಬೋದು. ಗೈಸ್, ಇವಳು ಅದೇನೋ ಥರ ಮಾಡ್ಕೊಳ್ಳೋದು. ಸೊ ಯಾ ಗೈಸ್, ಸೊ ನಾನು ನಿಮಗೆ ಇವಳೆ ವೈಷ್ಣವಿ ಕವರ್ ಮಾಡ್ತಾಳೆ. ಐ ಮೀನ್ ಬ್ಲಾಗ್ ಮಾಡ್ತಾಳೆ. ಗೈಸ್ ಎಲ್ಲ ಇವಳದೆ, ಏನಿಲ್ಲ ಗೈಸ್, ಇವಳದೆ ಅಂತ ಗೈಸ್. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಿಲ್ಲ. ಅವಾಗಿಂದ ಸೆಟ್ ಮಾಡ್ಕೊಳ್ತಿದ್ದೆ. ಏನು
ಮಾಡ್ತಿದ್ದಾರೆ. ಏನೋ ನೋಡು, నాకు ఇది కావాలంటే వద్దులేదా చిల్లరగా ఉంటుందంటూ. ಏನಾದರೂ ಇಟ್ಟಿದ್ರೆ ಬಿಡ್ರಿ, ಓಕೆನಾ? ಏನು ಏನಾದರೂ ಎತ್ಕೊಂಡಿದ್ರೆ ಇಟ್ಬಿಡ್ರಿ. ಹೌದಾ ಬ್ರೋ, ಏನಾದರೂ ಎತ್ಕೊಂಡಿದ್ರೆ ಇಟ್ಬಿಡು. ಅಲ್ಲ ಇದು ಕಲರ್ ಮಾಡಿರೋದು, ಅಲ್ಲಿದ್ದಾರೆ ಪೇಂಟ್ ಮಾಡಿರೋದು. ಕೊಡ್ಸು ತಗೋ. ಸೊ ಅನ್ಎಕ್ಸ್ಪೆಕ್ಟೆಡ್ ಅನ್ಬೋದು, ಬಿಗ್ ಬಾಸ್ ಕಾರ್ತಿಕ್ ಅವ್ರು ಸಿಕ್ಕಿದ್ರು. ಸೊ ಅವ್ರು ಸಿಗ್ನಲಲ್ಲಿ ನಿಂತಿದ್ರು. ಸೊ ಹಾಗಾಗಿ ನಾವು ಎಲ್ಲರೂ ಅಲ್ಲಿ ಕಿರ್ಚಿದ್ದು ನೋಡಿ, ಸೊ ಆಮೇಲೆ ಅವ್ರು ವಿಂಡೋಸ್ ಓಪನ್ ಮಾಡಿದ್ರು. ಸೊ ಚೆನ್ನಾಗಿತ್ತು. ಸೊ ಅವ್ರು ನಮ್ಮ ಬಸ್ಸಿಗೆ ಕೂಡ ಒಳಗಡೆ ಬಂದು ಮಾತಾಡಿಸ್ಬಿಟ್ಟು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸೊ ಖುಷಿ ಆಯಿತು. ಸೊ ಇನ್ನೊಂದು ಖುಷಿ ಏನಂದರೆ ನಾನು ಅವ್ರ ಜೊತೆ ಮಾತಾಡಿದ್ದು. ಸೊ ಬಟ್ ಅದು ಲಾಸ್ಟ್ವರೆಗೂ ಬರ್ತಾರೆ. ಅಂತ ಹೋಗಿದ್ದಾಗ ಸರಿಯಾಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದು. ಸೊ ಅಷ್ಟೊಂದು ಅವ್ರು ಹೊರಟಿದ್ರು. ಸೊ ನಿಮಗೆ ಈ ವಿಡಿಯೋ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ.